ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಮಾತಾಡೋಣ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಧ್ಯಾನ ಮಾಡೋರಿಗೆ, ಜಪ ಮಾಡೋರಿಗೆ ಇದು ಒಂದು ಗೊಂದಲದ ವಿಚಾರ. ಅದಕ್ಕಾಗಿ ಏನೇನಿದೆ ಅಂತ ವಿವರವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ ಇಲ್ಲಿ. ಹಾಗೆ ನನಗೆ ಕೂಡ ಆಗಿರುವಂತಹ ಅನುಭವದ ಬಗ್ಗೆ ಕೂಡ ಸ್ವಲ್ಪ ಹೇಳ್ಕೊಳ್ತೀನಿ ಏನು ಇದ್ರ ಬಗ್ಗೆ ಅಂತ. ನಿಮಗೆ ಧ್ಯಾನದಲ್ಲಿ ಅಥವಾ ಮಲಗಿ ನಿದ್ದೆಯಲ್ಲಿದ್ದಾಗ ನಾನು ಈಗ ಹೇಳುವ ಅನುಭವ ಆಗಿದೆಯಾ ಅಂತ ನೋಡ್ಕೊಳ್ಳಿ. ನಿದ್ದೆಯಲ್ಲಿ ನೀವು ಮಲಗಿದ್ದಾಗ ನಿಮ್ಮದೇ ದೇಹವನ್ನ ಮೇಲಿಂದ ನೋಡಿದ ಹಾಗೆ ಯಾವಾಗಲಾದರೂ ಅನಿಸುತ್ತಾ ನಿಮಗೆ? ಅಥವಾ ಧ್ಯಾನ ಮಾಡ್ತಿದ್ದಾಗ ದೇಹ ಲೈಟ್ ಆಗಿ ಎಲ್ಲೋ ಹಾರುತ್ತಿರುವ ಅನುಭವ ಆಗಿದೆಯಾ? ಇದೇ ಅನುಭವವನ್ನ ಆಸ್ಟ್ರಲ್ ಟ್ರಾವೆಲ್ ಅಂತ ಕರೀತಾರೆ. ಆದರೆ ಇದು ನಿಜಾನ ಅಥವಾ ಮನಸ್ಸಿನ ಆಟನ ಅಂತ ಇವತ್ತು ಅದ್ರ ಬಗ್ಗೆ ಡೀಪ್ ಆಗಿ ಏನೇನಿದೆ ಅಂತ ನೋಡೋಣ. ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಿಮ್ಮ ಪ್ರಜ್ಞಾಸ್ಥಿತಿ ದೇಹದಿಂದ ಬೇರ್ಪಟ್ಟು ಹೊರಗೆ ಹೋಗುವುದು ಅಂತ ಹೇಳ್ತಾರೆ. ಕೆಲವರು ಇದನ್ನ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಕರೀತಾರೆ. ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಮನುಷ್ಯನಿಗೆ ಫಿಸಿಕಲ್ ಬಾಡಿ ಮಾತ್ರ ಅಲ್ಲ, ಒಂದು ಸೂಕ್ಷ್ಮ ಬಾಡಿ ಕೂಡ ಇದೆ. ಧ್ಯಾನದಲ್ಲಿ ಅಥವಾ ಗಾಢ ವಿಶ್ರಾಂತಿಯಲ್ಲಿ ಇದ್ದಾಗ ಈ ಸೂಕ್ಷ್ಮ ದೇಹ ಹೊರಗೆ ಹೋಗುತ್ತೆ. ಇದು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ವಿವಿಧ ಸಂಸ್ಕೃತಿಗಳಲ್ಲಿ ಇದೆ. ಧ್ಯಾನದಲ್ಲಿದ್ದಾಗ ಇದು ಹೇಗೆ ಆಗುತ್ತೆ ಅಂತ ನೋಡೋದಾದ್ರೆ, ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೋಡ್ನಲ್ಲಿ ಇರುತ್ತೆ ಅವಾಗ. ಆದರೆ ಮನಸ್ಸು ಎಚ್ಚರವಾಗಿರುತ್ತೆ. ಇದನ್ನ ಮನಸ್ಸು ಎಚ್ಚರವಿದೆ, ದೇಹ ಮಲಗಿದೆ ಅನ್ನುವ ಸ್ಥಿತಿ ಅಂತ ಕರೀತಾರೆ ಇದಕ್ಕೆ. ಕೆಲವೊಮ್ಮೆ ಡೀಪ್ ಧ್ಯಾನದಲ್ಲಿ ಮೆಡಿಟೇಷನ್ನಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿ ಕಂಪನ, ಏನೋ ಒಂದು ಸೌಂಡ್ ಬರೋ ಥರ, ಎನರ್ಜಿ ಮೇಲೆ ಏರಿದ ಅನುಭವ, ಕರೆಂಟ್ ಪಾಸ್ ಆದ ಹಾಗೆ ಸೆನ್ಸ್, ಇವೆಲ್ಲ ಅನುಭವಕ್ಕೆ ಬರಬಹುದು. ಇದು ಆಸ್ಟ್ರಲ್ ಟ್ರಾವೆಲ್ ಆಗುವ ಮುನ್ನ ಆಗುವಂತಹ ಅನುಭವ. ಕೂಡಲೇ ಈ ಸಮಯದಲ್ಲಿ ನೀವು ಮೇಲೆ ಹಾರಿದ ಅನುಭವ ಅಥವಾ ನಿಮ್ಮದೇ ದೇಹವನ್ನ ನೀವು ನೋಡಿದ ಅನುಭವ ಆಗಬಹುದು. ಅಥವಾ ತುಂಬಾ ಲೈಟ್ ಆಗಿ ಫೀಲ್ ಆಗುವಂತಹ ಅನುಭವ ಕೂಡ ಆಗುತ್ತೆ. ಇದನ್ನೇ ಆಸ್ಟ್ರಲ್ ಟ್ರಾವೆಲ್ ಅಂತ ಕರೀತಾರೆ. ಇದು ನಿಜವಾಗಿ ಆಗುತ್ತಾ ಅಂತ ಕೇಳೋದಾದ್ರೆ, ವೈಜ್ಞಾನಿಕವಾಗಿ ಇದಕ್ಕೆ ಪ್ರಮಾಣ ಇಲ್ಲದೆ ಇದ್ರೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ದೇಹಕ್ಕೆ ಸೀಮಿತ ಅಲ್ಲ. ಡೀಪ್ ಮೆಡಿಟೇಷನ್ ಮೂಲಕ ಹೈಯರ್ ಸ್ಟೇಟ್ಗೆ ಹೋಗ್ಬೋದು ಅನ್ನೋದು ಯೋಗಶಾಸ್ತ್ರದ ಪ್ರಕಾರ ಹೇಳುವಂತಹದ್ದು. ನನಗೆ ಉಂಟಾದ ಅನುಭವ ಏನು ಅಂದ್ರೆ, ನಾನು ನವರಾತ್ರಿಯ ಸಾಧನೆ ಮಾಡ್ತಿದ್ದಾಗ ಬೆಳಿಗ್ಗೆ ಜಪ ಆದ ಮೇಲೆ ಧ್ಯಾನದಲ್ಲಿದ್ದಾಗ ಒಂದ್ಸಲ ಸ್ವಲ್ಪ ಹೊತ್ತು ಅದರ ಅನುಭವ ಆಗಿತ್ತು ನನಗೆ. ನನ್ನನ್ನು ನಾನು ನೋಡಿದ ಅನುಭವ. ಒಂದು ಸಲ ಪ್ರಕೃತಿಯ ಮಧ್ಯದಲ್ಲಿ ನಾನು ಇದ್ದ ಹಾಗೆ ಒಂದ್ಸಲ ಕಾಣಿಸಿತ್ತು. ಮರುಕ್ಷಣ ನಡ್ಕೊಂಡು ಹೋಗ್ತಿದ್ದ ಅನುಭವ ಕೂಡ ಆಗಿತ್ತು. ತುಂಬ ಹೊತ್ತೇನು ಇರಲಿಲ್ಲ ಈ ಅನುಭವ, ಒಂದು ಸ್ವಲ್ಪ ಹೊತ್ತು ಇತ್ತು ಅಷ್ಟೆ. ಇನ್ನೊಂದೆರಡು ಸಲ ನಿದ್ದೆಯಲ್ಲಿ ಇದೇ ರೀತಿ ಅನುಭವ ಆಗಿತ್ತು. ನನ್ನನ್ನು ನಾನು ನೋಡುವಂತಹ ಅನುಭವ ಆಗಿತ್ತು. ಮೊದಲಿಗೆ ಸ್ವಲ್ಪ ಭಯ ಅಂತ ಅನಿಸಿತ್ತು. ಆಮೇಲೆ ನಾರ್ಮಲ್ ಆಗಿ ಆಯಿತು. ಅಂದರೆ ಆ ನಿದ್ದೆಯಲ್ಲಿ ನನಗೆ ಗೊತ್ತಾಗ್ತಾ ಇದೆ, ನಾನು ನಿದ್ದೆ ಅಂದರೆ ಅದು ಕನಸು ಅಂತ ಹೇಳಬೇಕಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟು ನನಗೆ ಅದು ಗೊತ್ತಾಗ್ತಾ ಇದೆ ನಿದ್ದೆಯಲ್ಲಿದ್ದೇನೆ ನಾನು ಅಂತೇಳಿ. ಆದರೆ ನನ್ನನ್ನು ನಾನು ನೋಡಿದಂತಹ ಅನುಭವ ಆಗಿತ್ತು ಆ ಟೈಮಲ್ಲಿ. ಆದರೆ ಹೀಗೆ ಆಗುವ ಅನುಭವ ಸ್ಪಿರಿಚುವಲ್ ಜರ್ನಿಯಲ್ಲಿ ಗೋಲ್ ಅಲ್ಲ. ಅದು ಮೆಡಿಟೇಷನ್ನಲ್ಲಿ ಕೆಲವರಿಗೆ ನ್ಯಾಚುರಲ್ ಆಗಿ ಆಗುವ ಸೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಒಂದು ರಿಯಲ್ ಫೀಲ್ ಕೊಡುವ ಅನುಭವ. ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ, ನಮ್ಮ ಮೆದುಳಿನ ಕೆಲ ಭಾಗಗಳು ಅಸಾಮಾನ್ಯವಾಗಿ ಕೆಲಸ ಮಾಡಿದರೆ ದೇಹದ ಹೊರಗೆ ನಾವು ಇದ್ದಂತೆ ಅನುಭವಕ್ಕೆ ಬರುತ್ತೆ. ಕೆಲವು ಪ್ರಯೋಗಗಳಲ್ಲಿ ಮೆದುಳನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಇದೇ ಅನುಭವ ಬಂದಿದೆ
ಅಂದರೆ ಇದು ಮೆದುಳಿನ ಒಂದು ಭ್ರಮೆ ಕೂಡ ಆಗಿರ್ಬೋದು ಎಂಬುದು ವಿಜ್ಞಾನದ ಪರಿಧಿಯಲ್ಲಿ ಹೇಳುವಂತಹದ್ದು. ಯೋಗಶಾಸ್ತ್ರದಲ್ಲಿ ಇದನ್ನ ಪ್ರಾಣಶಕ್ತಿ ಚಲನೆ ಅಂತ ಹೇಳ್ತಾರೆ. ಚಕ್ರ ಆಕ್ಟಿವೇಶನ್ ಸಮಯದಲ್ಲಿ ಲೈಟ್ ವೈಬ್ರೇಷನ್ ಅದು ಎಕ್ಸ್ಪ್ಯಾಂಡ್ ಆಗುವಂತಹ ಫೀಲಿಂಗ್ ಬರುವಂತಹದ್ದು. ಆದರೆ ಆಸ್ಟ್ರಲ್ ಟ್ರಾವೆಲ್ ನಮ್ಮ ಗೋಲ್ ಅಲ್ಲ, ಸೆಲ್ಫ್ ರಿಯಲೈಸೇಷನ್ ನಮಗೆ ಮುಖ್ಯ. ನಿಮಗೆ ಈ ಅನುಭವ ಆಗಿದ್ರೆ ಭಯ ಬೀಳೋದಿಕ್ಕೆ ಹೋಗಬೇಡಿ, ಕಾಮ್ ಆಗಿರಿ. ಇದು ಪರ್ಮನೆಂಟ್ ಇರುವಂತಹ ಸ್ಟೇಟ್ ಅಲ್ಲ. ನಿಮ್ಮ ದೇಹ ಸೇಫ್ ಆಗಿರುತ್ತೆ. ಕೆಲವು ಸಂದರ್ಭದಲ್ಲಿ ನೀವು ಕನಸಿನಲ್ಲಿ ಇದ್ದೀರಿ ಅನ್ನೋದು ಗೊತ್ತಿರುತ್ತೆ, ನೀವು ನಿಜವಾಗಿಯೂ ಹೊರಗೆ ಹೋಗಿದ್ದೀರಿ ಎನ್ನುವ ಅನುಭವ ಕೂಡ ಆಗಬಹುದು. ಎಲ್ಲ ಸಮಯದಲ್ಲಿ ಇದು ಒಳ್ಳೆಯ ಅನುಭವವೇ ಆಗಬೇಕು ಅಂತ ಇರಲ್ಲ. ಕೆಲವು ವಿಕೃತ ರೂಪ, ಶ್ಯಾಡೋ ಫಿಗರ್ ಕಾಣಬಹುದು. ಭಯ, ಆತಂಕ, ಕೆಳಗೆ ಬೀಳುವ ಅನುಭವ, ದೇಹಕ್ಕೆ ಮರಳಿ ಬರೋದು ಕಷ್ಟ ಅಂತ ಅನಿಸ್ಬೋದು. ಈ ರೀತಿಯ ಅನುಭವ ಯಾವಾಗ ಆಗುತ್ತೆ ಅಂತಂದರೆ, ಒಳಗಡೆ ತುಂಬ ಭಯ ಇದ್ದಾಗ ಈ ಥರ ಫೀಲಿಂಗ್, ಈ ಥರ ಅನುಭವ ಕೂಡ ಬರ್ಬೋದು. ಇನ್ನು ಇದು ಯಾಕೆ ಕೆಲವರಿಗೆ ಮಾತ್ರ ಆಗುತ್ತೆ ಅಂತ ನೋಡೋದಾದರೆ, ಇಮ್ಯಾಜಿನೇಷನ್ ಪವರ್ ಹೆಚ್ಚಿರಬೇಕಾಗುತ್ತೆ. ಧ್ಯಾನದಲ್ಲಿ ಡೀಪ್ ಹೋಗೋದಕ್ಕೆ ಗೊತ್ತಿರಬೇಕು. ಅಂದರೆ ಮೆಡಿಟೇಷನ್ ಮಾಡುವಾಗ ಆ ಡೀಪ್ನೆಸ್ ಬರಲಿಕ್ಕೆ ಗೊತ್ತಿದ್ರೆ ಇದರ ಅನುಭವ ಎಲ್ಲ ಬೇಗ ಆಗುತ್ತೆ. ಕೆಲವರಿಗೆ ನ್ಯಾಚುರಲ್ ಆಗಿ ಆಗ್ಬೋದು, ಇನ್ನು ಕೆಲವರಿಗೆ ಆಗೋದಿಲ್ಲ. ಇದು ಕೂಡ ನಾರ್ಮಲು. ನನಗೆ ಆಸ್ಟ್ರಲ್ ಟ್ರಾವೆಲ್ ಆಗಿಲ್ಲ ಅಂತ ಹೇಳುವಂತಹ ಒಂದು ಗೊಂದಲ ಬೇಡ. ಎಲ್ಲರಿಗೂ ಆಗಬೇಕು ಅಂತ ಹೇಳುವ ಇದು ರೂಲ್ ಏನಿಲ್ಲ. ಅದು ಆಸ್ಟ್ರಲ್ ಟ್ರಾವೆಲ್ಗೆ ಹೋಗುವ ಮೊದಲು ಧ್ಯಾನದಲ್ಲಿ ಕೆಲವು ಲಕ್ಷಣಗಳು ಅನುಭವಕ್ಕೆ ಬರುತ್ತೆ. ದೇಹ ಸ್ಪರ್ಶದ ಅನುಭವ ಕಳೆದುಕೊಂಡಿದೆ ಅಂತ ಭಾಸವಾಗ್ಬೋದು. ಒಳಗಿನಿಂದ ಒಂದು ಹಮ್ಮಿಂಗ್ ಸೌಂಡ್ ಕೇಳ್ಬೋದು. ಕಂಪನ, ತೇಲಾಡಿದ ಅನುಭವ, ಇದು ನಿಮ್ಮ ದೇಹ ಸ್ಲೀಪ್ ಮೋಡಿಗೆ ಹೋಗ್ತಿರುವ ಸೂಚನೆ. ಹಲವಾರು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳೋದು, ಸೂಕ್ಷ್ಮ ದೇಹ ಹೊರಗೆ ಹೋದರೂ ಒಂದು ಎನರ್ಜಿ ಕನೆಕ್ಷನ್ ದೇಹಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ. ಇದು ಜೀವ ಸಂಪರ್ಕ ಅಂತ ನಂಬಿಕೆ. ದೇಹಕ್ಕೆ ಮರಳಿ ಬರೋದಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇದು ಧ್ಯಾನದ ಡೀಪ್ ಸ್ಟೇಟ್ನಲ್ಲಿ ಆಗುವಂತಹ ಗಾಢವಾದ ಅನುಭವ. ಪ್ರಥಮವಾಗಿ ಧ್ಯಾನದಲ್ಲಿ ಸ್ಥಿರತೆ ತರಬೇಕು. ಪ್ರಾಣಾಯಾಮ, ಮನಸ್ಸಿನ ನಿಯಂತ್ರಣ ಕಲಿಬೇಕಾಗುತ್ತೆ. ಆಸ್ಟ್ರಲ್ ಟ್ರಾವೆಲ್ ಆಗಬೇಕು ಅನ್ನುವ ತವಕ ಬೇಡ. ಧ್ಯಾನ ಡೀಪ್ ಆದಾಗ, ಜಪದಿಂದ ಸ್ಟ್ರಾಂಗ್ ಔರಾ ಕ್ರಿಯೇಟ್ ಆದಾಗ ನ್ಯಾಚುರಲಿ ಅದೇ ಆಗುತ್ತೆ. ಸೊ ಇದಿಷ್ಟು ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಈ ವಿಚಾರನ ಹೇಳಬೇಕಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.